ನೆಲಮಂಗಲದ ಖಾಸಗಿ ಆಸ್ಪತ್ರೆಯಲ್ಲಿ 74 ಭ್ರೂಣ ಹತ್ಯೆ ಪ್ರಕರಣದ ಸಂಬಂಧಿತವಾಗಿ ಇದೀಗ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಕೆಪಿಎಂಇ ಪರವಾನಗಿಯನ್ನು ಪಡೆದು ಅನಧಿಕೃತವಾಗಿ ಭ್ರೂಣ ಹತ್ಯೆ ಮಾಡುವಂತಹ ಆರೋಪ ಇದಾಗಿದೆ. ನೆಲಮಂಗಲ ಖಾಸಗಿ ಆಸ್ಪತ್ರೆಯಲ್ಲಿ ಒಟ್ಟು 74 ಭ್ರೂಣ ಹತ್ಯೆ ಪ್ರಕರಣ ಪತ್ತೆಯಾಗಿತ್ತು. ಕೆಪಿಎಂಇ ಪರವಾನಗಿಯನ್ನ ಪಡೆದು ಅನಧಿಕೃತವಾಗಿ ಭ್ರೂಣ ಹತ್ಯೆ ಮಾಡುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಜಿಲ್ಲಾ ಆರೋಗ್ಯಾಧಿಕಾರಿಗಳ ಪರಿಶೀಲನೆ ವೇಳೆ ಇಂತಹದ್ದೊಂದು ಅನುಮಾನ ಮೂಡಿದೆ. ಸೂಕ್ತ ದಾಖಲೆಗಳನ್ನು ಒದಗಿಸುವಲ್ಲಿ ವಿಫಲವಾಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ. ಕೆಪಿಎಂಇ ಪರವಾನಗಿಯನ್ನು ಪಡೆದು ಅನಧಿಕೃತವಾಗಿ ಭ್ರೂಣ ಹತ್ಯೆ ಮಾಡುವಂತಹ ಆರೋಪ ಇದಾಗಿದೆ. ಒಟ್ಟು 74 ಭ್ರೂಣ ಹತ್ಯೆ ಆಗಿರುವಂತಹ ಭ್ರೂಣಗಳ ಪತ್ತೆಯಾಗಿತ್ತು. ಜಿಲ್ಲಾ ಆರೋಗ್ಯಾಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ. ಪರಿಶೀಲನೆಯ ಸಂದರ್ಭದಲ್ಲಿ ಸೂಕ್ತ ದಾಖಲೆಯನ್ನು ಒದಗಿಸುವಲ್ಲಿ ಈ ಆಸ್ಪತ್ರೆ ವಿಫಲವಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ರಿಂದ. ಪ್ರಕಾಶ್, ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತ ದಾಖಲೆಯನ್ನು ಒದಗಿಸುವಲ್ಲಿ ವಿಫಲವಾಗಿದೆ. ಸೊ ಈ ಸಂಬಂಧಿತವಾಗಿ ನೋಟಿಸ್ನಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ? ಖಂಡಿತವಾಗಿ ಭ್ರೂಣ ಹತ್ಯೆ ಅನ್ನೋದು ಮಹಾ ಅಪರಾಧದ ಕೃತ್ಯ ಆಗಿರುವಂತದ್ದು. ಆದ್ರೆ ಏನು ನೆಲಮಂಗಲದ ಒಂದು ಖಾಸಗಿ ಆಸ್ಪತ್ರೆಗೆ ಒಂದು ಜಿಲ್ಲಾ ಕುಟುಂಬ ಆರೋಗ್ಯ ವೈದ್ಯಾಧಿಕಾರಿಗಳ ತಂಡ ಒಂದು ಭೇಟಿಯನ್ನು ನೀಡುತ್ತದೆ. ಭೇಟಿ ನೀಡಿದಾಗ ಕೆಲವೊಂದು ಪ್ರಕರಣಗಳು ದಾಖಲೆಯನ್ನ ಪರಿಶೀಲನೆಯನ್ನ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ 2021ರಿಂದ ಇಲ್ಲಿವರೆಗೂ ಏನು ಸುಮಾರು 74 ಭ್ರೂಣ ಹತ್ಯೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಒಂದು ನೋಟಿಸ್ ಅನ್ನ ನೀಡಿದ್ದಾರೆ ಆಸ್ಪತ್ರೆಗೆ. ಅದೇ ನಂತರದಲ್ಲಿ ನೆಲಮಂಗಲ ಟೌನ್ ಪೊಲೀಸರಿಗೂ ಸಹ ಏನು ಜಿಲ್ಲಾ ಆರೋಗ್ಯ ಕುಟುಂಬ ಅಧಿಕಾರಿಗಳು ಒಂದು ದೂರನ್ನು ನೀಡಿರುವಂತದ್ದು. ಸರಿಯಾದ ದಾಖಲೆಯನ್ನ ನೀಡ್ತಾ ಇಲ್ಲ. ಇವರು ಸುಮಾರು 30ಕ್ಕೂ ಹೆಚ್ಚು ಪ್ರಕರಣ ಏನು ಭ್ರೂಣ ಹತ್ಯೆ ಪ್ರಕರಣದಲ್ಲಿ ದಾಖಲೆಗಳು ಸಿಗ್ತಾ ಇಲ್ಲ. ಮತ್ತೆ ಈ ಪ್ರಕರಣದಲ್ಲಿ ಸಾಕಷ್ಟು ರೀತಿಯ ಅನುಮಾನಗಳು ಕಂಡು ಬರ್ತಾ ಇದೆ ಅಂತೇಳಿ ಡಾಕ್ಟರ್ ರವಿಕುಮಾರ್ ಎಂಬ ಏನು ವೈದ್ಯರ ಮೇಲೆ ಒಂದು ದೂರು ದಾಖಲಾಗಿರೋದು. ಕಳೆದ 10 ದಿನಗಳ ಹಿಂದೆ ಈ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಮತ್ತೆ ಏನು ಪ್ರಕರಣ ದಾಖಲಿಸಿಕೊಂಡಿರುವಂತಹ ನೆಲಮಂಗಲ ಟೌನ್ ಪೊಲೀಸರು ಸಹ ಒಂದು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಆಸ್ಪತ್ರೆ ಮಾಲೀಕ ಇರುವಂತಹ ವೈದ್ಯ ಡಾಕ್ಟರ್ ರವಿಕುಮಾರ್ ಅವರಿಗೂ ಸಹ ಒಂದು ನೋಟಿಸ್ ಅನ್ನ ನೆಲಮಂಗಲ ಟೌನ್ ಪೊಲೀಸರು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷಿಗಳನ್ನ ಸಹ ನೀಡಿರುವಂತದ್ದು, ಏನೋ ಕೇಳಿರುವಂತದ್ದು. ಸಿಸಿಟಿವಿ ಫುಟೇಜ್ ಇರಬಹುದು. ಮತ್ತೆ ಏನೋ ಆ ಭ್ರೂಣ ಹತ್ಯೆಗೆ ಯಾವ ರೀತಿಯಲ್ಲಿ ಏನಂದ್ರೆ ಒಂದು ಕೆಪಿಎಂ ಆಕ್ಟ್ ಪ್ರಕಾರ ಇವರು ಜನರಲ್ ಔಷಧಿ ಉಪಚಾರಕ್ಕೆ ಮಾತ್ರ ಇವರು ಪ್ರಯೋಗವನ್ನ ಮಾಡಬೇಕಾಗ್ತದೆ. ಜನರಲ್ ಮೆಡಿಸಿನ್ಗೆ ಸಂಬಂಧಪಟ್ಟಂತಹ ಚಿಕಿತ್ಸೆಯನ್ನ ನೀಡಬೇಕಾಗ್ತದೆ. ಆದ್ರೆ ಭ್ರೂಣ ಹತ್ಯೆ ಮತ್ತೆ ಪತ್ತೆ ಪ್ರಕರಣದಲ್ಲಿ ಯಾವುದೇ ರೀತಿಯ ಇವರಲ್ಲಿ ಸ್ಕ್ಯಾನಿಂಗ್ ಮಿಷಿನ್ಸ್ ಕೂಡ ಇಲ್ಲ ಅನ್ನೋದು ಕಂಡು ಬಂದಿರುವಂತದ್ದು. ಹೀಗಾಗಿ ಜಿಲ್ಲಾ ಏನು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಒಂದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಇದನ್ನ ಪರಿಶೀಲನೆ ನಡೆಸಬೇಕು ಅಂತೇಳಿ ಒಂದು ದೂರನ್ನು ನೀಡಿದ್ದಾರೆ. ದಿವ್ಯಾ, ಅಂದ್ರೆ ನೋಟಿಸ್ ನೇರವಾಗಿ ಡಾಕ್ಟರ್ ರವಿಕುಮಾರ್ ಅವರಿಗೆ ಕೊಡಲಾಗಿರುವಂತದ್ದು. ಈಗ ಆಸ್ಪತ್ರೆಯನ್ನೇನಾದ್ರೂ ಬೀಗ ಹಾಕೋ ಕೆಲಸವಾಗಿದೆಯಾ? ಅದರ ಮುಂದುವರೆದ ಪ್ರೊಸೀಜರ್ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ ಪ್ರಕಾಶ್? ಇಲ್ಲ, ಕೇವಲ ಏನಂತ ಹೇಳಿದ್ರೆ ಜಿಲ್ಲಾ ಕುಟುಂಬ ಆರೋಗ್ಯ ಅಧಿಕಾರಿಗಳು ಒಂದು ಈ ಆಸ್ಪತ್ರೆಗೆ 10-12 ದಿನಗಳ ಹಿಂದೆ ಬಂದು ಭೇಟಿ ನೀಡಿ ಆ ಒಂದು ಪರಿಶೀಲನೆ ನಡೆಸಿರುವಂತದ್ದು. ತದನಂತರದಲ್ಲಿ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಗೂ ಸಹ ಒಂದು ದೂರನ್ನು ನೀಡಿರುವಂತದ್ದು. ಸದ್ಯ ಆಸ್ಪತ್ರೆ ಕೂಡ ಚಾಲ್ತಿಯಲ್ಲಿರುವಂತದ್ದು. ವೈದ್ಯ ರೋಗಿಗಳು ಸಹ ಬರ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಡಾಕ್ಟರ್ ರವಿಕುಮಾರ್ ಅವರು ಈಗಾಗಲೇ ನಾನು ಕೂಡ ಫೋನಲ್ಲಿ ಸಂಪರ್ಕ ಮಾಡ್ದೋ. ಅವ್ರನ್ನ ಹೊರಗಡೆ ಇರ್ತೀನಿ ಸರ್, 1 ಅವರಲ್ಲಿ ಬರ್ತೀನಿ, ನಾನು ಎಲ್ಲಾ ರೀತಿಯ ದಾಖಲೆಗಳನ್ನು ಸಹ ಈಗಾಗಲೇ ಪೊಲೀಸ್ ಠಾಣೆಗೂ ಸಹ ನೀಡಿದ್ದೀನಿ. ಮತ್ತೆ ನಿಮಗೂ ಕೂಡ ಯಾವುದೇ ಎಲ್ಲಾ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಡ್ತೀನಿ ಅಂತ ಸಹ ಹೇಳಿದ್ದಾರೆ. ಈಗ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ನೆಲಮಂಗಲ ಟೌನ್ ಪೊಲೀಸರು ಏನಾಗಿದೆ ಏನಿಲ್ಲ ಅನ್ನೋದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತ ಸಾಕ್ಷಿಗಳನ್ನ ದೊರೆತಿದೆಯಾ ಇಲ್ವಾ ಅನ್ನೋದನ್ನ ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸ್ಬರಬೇಕಾಗಿದೆ. ದಿವ್ಯಾ, ಈ 74 ಭ್ರೂಣ ಹತ್ಯೆ ಯಾವ ಇಸುವಿಯಿಂದ ಆಗಿರೋದು, ಅದರ ಬಗ್ಗೆ ಏನ್ ಕ್ಲಾರಿಟಿ ಸಿಗ್ತಾ ಇದೆ ಆಸ್ಪತ್ರೆಯ ಮೂಲಗಳಿಂದ? ದಿವ್ಯಾ, ಏನು ಹೇಳಿದ್ರೆ ಈ 74 ಭ್ರೂಣ ಹತ್ಯೆ ಪ್ರಕರಣದಲ್ಲಿ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವೊಂದು ಸಮಸ್ಯೆಗಳು ಇರ್ತದೆ. ಈ ಸಮಸ್ಯೆಯಿಂದ ಮಗು ಬೆಳವಣಿಗೆ ಸರಿ ಇರಲ್ಲ. ಮತ್ತೆ ಈ ಮಗುವಿಗೆ ಯಾವುದೇ ರೀತಿಯ ಮಗು ಮುಂದೆ ಬೆಳವಣಿಗೆ ಸಾಧ್ಯ ಆಗದ ಪರಿಸ್ಥಿತಿಯಲ್ಲಿ ಅವರು ಒಂದು ಆಪರೇಷನ್ ಮಾಡಿಸ್ಕೊಳ್ಳಲಿಕ್ಕೆ ಒಂದು ಏನು ಆ ಕುಟುಂಬಸ್ಥರಿಗೆ ಒಂದು ಮಾಹಿತಿಯನ್ನು ನೀಡ್ತಾರೆ. ತದನಂತರದಲ್ಲಿ ಅವರು ಕೆಲವೊಂದು ಖಾಸಗಿ ಆಸ್ಪತ್ರೆ ಮತ್ತೆ ಗವರ್ಮೆಂಟ್ ಆಸ್ಪತ್ರೆ ಸಹ ಭ್ರೂಣ ಹತ್ಯೆಯನ್ನು ಮಾಡಿಸುವಂತ ಸಂದರ್ಭ ಬಂದಾಗ ಅವರು ಈ ಪ್ರಕರಣವನ್ನು ಮಾಡಿರುವಂತದ್ದು. ಈ 74 ಪ್ರಕರಣಗಳಲ್ಲಿ ಸುಮಾರು ಒಂದು 30ಕ್ಕೂ ಹೆಚ್ಚು ಪ್ರಕರಣಗಳು ಸೂಕ್ತ ದಾಖಲೆಗಳು ಸಿಗ್ತಾ ಇಲ್ಲ ಅಂತೇಳಿ ಈಗ ಏನು ಜಿಲ್ಲಾ ಕುಟುಂಬ ಇಲಾಖೆ ಅಧಿಕಾರಿಗಳು ಪೊಲೀಸರಿಗೆ
ದೂರನ್ನು ನೀಡಿರುವಂತದ್ದು ದಿವ್ಯಾ. ರೈಟ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. 2021 ಸಾಲಿನಿಂದ ಈ ಒಂದು 74 ಭ್ರೂಣ ಹತ್ಯೆ ಪ್ರಕರಣಗಳು ದಾಖಲಾಗಿವೆ. ಇದರ ಕುರಿತಾಗಿ ಯಾವುದೇ ರೀತಿಯಾದಂತಹ ನಿಖರ ಮಾಹಿತಿಯನ್ನು ಒದಗಿಸುವಲ್ಲಿ ಆಶ್ರಯ ಆಸ್ಪತ್ರೆ ಏನಿದೆ ಅದು ವಿಫಲವಾಗಿದೆ. ಈ ಹಿನ್ನೆಲೆಯಲ್ಲಿ ಆ ಆಸ್ಪತ್ರೆಯ ವೈದ್ಯರಾಗಿರುವಂತಹ ರವಿಕುಮಾರ್ ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಅದಕ್ಕೆ ಅವರು ಉತ್ತರವನ್ನು ಕೊಡಬೇಕು. ಇಲ್ಲಿಯವರೆಗೂ ಉತ್ತರಿಸುವಂತಹ ಯಾವುದೇ ರೀತಿಯ ಪ್ರಯತ್ನಗಳು ಕೂಡ ಆಗಿಲ್ಲ. ವೈದ್ಯಕೀಯ ಗರ್ಭಪಾತ ಕಾಯ್ದೆ 1971 ಪ್ರಕಾರವಾಗಿ ನಿಯಮ ಪ್ರಕಾರವಾಗಿ ಆಗಿಲ್ಲ, ಉಲ್ಲಂಘನೆ ಆಗಿದೆ ಎನ್ನುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ.